ಹಲೋ ಗೈಸ್, ಎಲ್ರಿಗೂ ಕೂಡ ಕ್ಲೆವರ್ ವೆಂಟ್ ಚಾನಲ್ಗೆ ಸುಸ್ವಾಗತ. ಸೊ ಈ ಒಂದು ವೆರಿ ಸ್ಪೆಷಲ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋದಲ್ಲಿ KCET ಕೌನ್ಸಿಲಿಂಗ್ ಎಸ್ಪೆಷಲಿ ಆಪ್ಷನ್ ಎಂಟ್ರಿ ಏನು, ಅದು ಹೇಗೆ ಇರುತ್ತೆ, KCET ಪೋರ್ಟಲ್ಗೆ ಹೇಗೆ ಲಾಗಿನ್ ಆಗೋದು, ಜೊತೆಗೆ ಆಪ್ಷನ್ ಎಂಟ್ರಿದು ಕಂಪ್ಲೀಟ್ ಲೈವ್ ಡೆಮೋ, ಹೆಂಗೆ ಆಪ್ಷನ್ ಅನ್ನು ಹಾಕಬೇಕು, ರಿಅರೇಂಜ್ ಹೆಂಗೆ ಮಾಡೋದು, ಡಿಲೀಟ್ ಹೆಂಗೆ ಮಾಡೋದು, ಕಂಪ್ಲೀಟ್ ಒಂದು ಬೇಸಿಕ್ ಓವರ್ ವ್ಯೂ, ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಏನೇನೆಲ್ಲ ಇನ್ಫಾರ್ಮೇಶನ್ ಬೇಕು ಎಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲಿ ನೀಡಲಾಗುತ್ತೆ. ಓಕೆನಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇರುತ್ತೆ. ನೀವು ಕೊನೆ ತನಕ ನೋಡಿಲ್ಲ ಅಂತಂದ್ರೆ ನಿಮಗೆ ಲಾಸ್ ಆಗುತ್ತೆ. ಸೊ ವೆರಿ ಫಸ್ಟ್ ಪಾಯಿಂಟ್, ಆಪ್ಷನ್ ಎಂಟ್ರಿ ರಿಲೇಟೆಡ್ ನಾವು ತಿಳ್ಕೊಳ್ಳೋದಾದ್ರೆ, ಆಪ್ಷನ್ ಎಂಟ್ರಿ ಅನ್ನೋದೊಂದು ಪ್ರೋಸೆಸ್. ಅಲ್ಲಿ ಏನು, ನೀವು ಆಪ್ಷನ್ನ ನೀವು ಬೇಕಾಗಿರುವಂತಹ ಕಾಲೇಜ್ ಅಥವಾ ಸೀಟ್ಗಳಿಗೆ ಪ್ರಯಾರಿಟಿ ಕೊಡುವಂತಹ ಪ್ರೋಸೆಸ್ನ ಯಾವುದ್ರ ಬೇಸಿಸ್ ಮೇಲೆ ಪ್ರಯಾರಿಟಿ ಕೊಡ್ತೀರಾ, ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗ್, ಇದರ ಮೇಲೆ ಪ್ರಯಾರಿಟಿ ಕೊಡುವಂತಹ ಪ್ರೋಸೆಸ್ನ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಓಕೆನಾ? ಸೊ KCET ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ ಅಂದರೆ ಸಿಂಪಲ್. ಎಲ್ಲ ಕ್ಲಾಸ್ ಎ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ಹೇಳ್ತೀನಿ, ಕ್ಲಾಸ್ ಎ ಸ್ಟೂಡೆಂಟ್ಸ್ ಅಂದರೆ ಮೋರ್ ದ್ಯಾನ್ 10 ಇಯರ್ಸ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ರೆ ಅವ್ರಿಗೆ ಕ್ಲಾಸ್ ಎ ಅಂತ ಬರುತ್ತೆ. ಓಕೆನಾ? ಸೊ ಅಂಥ ಸ್ಟೂಡೆಂಟ್ಸ್ಗೆ ವೆರಿಫಿಕೇಶನ್ ಇಂದ ಹೇಳ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂದ ಪ್ರತಿಯೊಂದು ಕೂಡ ಅಪ್ ಟಿಲ್ ಕೊನೆ ಕಾಲೇಜ್ ಸೇರ್ಕೊಳ್ಳೋಕೆ ಮಾತ್ರ ನೀವು ಕಾಲೇಜ್ಗೆ ಹೋಗ್ಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಪ್ರೋಸೆಸ್ಸು ಕೂಡ ಕೌನ್ಸಿಲಿಂಗ್ದು ಆನ್ಲೈನಲ್ಲೇ ನಡೆಯುತ್ತೆ. ಓಕೆನಾ? ಸೊ ಸ್ಪೆಷಲ್ಲಾಗಿ ಏನಾದ್ರು ನೋಟಿಫಿಕೇಶನ್ ಆಫ್ಲೈನ್ ಬಂದರೆ ನಾನು ತಿಳಿಸ್ತೀನಿ. ಸೊ ತಾವೆಲ್ಲದು ಮಾಡಬೇಕಾಗಿರುವಂಥದ್ದು ಆನ್ಲೈನಲ್ಲೇ, ಅಂದರೆ ನೀವು ಮೊಬೈಲು ಏನಿದೆ ನಿಮ್ಮದು ಅದರಲ್ಲೇ ನಾನು ಇವಾಗ ತೋರಿಸುವಂಥ ಪ್ರತಿಯೊಂದು ಪ್ರೋಸೆಸ್ನು ಮಾಡ್ಬೋದು. ಇಲ್ಲ ನೀವು ಕಂಫರ್ಟೇಬಲ್ ಇಲ್ಲ ಅಂತಂದರೆ ಎಲ್ಲರೂ ಕಂಪ್ಯೂಟರಲ್ಲೂ ಮಾಡ್ಬೋದು, ಕಂಪ್ಯೂಟರ್ ಸೆಂಟರ್ಗೂ ಕೂಡ ಹೋಗಿ ಮಾಡಬಹುದು. ಓಕೆನಾ? ಸೊ ವೆರಿ ಫಸ್ಟ್ ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಓಕೆನಾ? ಅದಾದ್ಮೇಲಿಂದ ನಿಮಗೆ ಏನೇನು ಬರುತ್ತಪ್ಪ ಅಂದರೆ ವೆರಿಫಿಕೇಶನ್ ಸ್ಲಿಪ್ ಅಂತ ಸಿಕ್ಕುತ್ತೆ ನಿಮಗೆ, ಜೊತೆಗೆ ಯುನೀಕ್ ಕೀವರ್ಡ್ ಸಿಕ್ಕುತ್ತೆ. ನೋಡಿ, ವೆರಿಫಿಕೇಶನ್ ಸ್ಲಿಪ್ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಈ ವೆರಿಫಿಕೇಶನ್ ಸ್ಲಿಪ್ನಲ್ಲಿ ನಿಮ್ಮ ಸೀಕ್ರೆಟ್ ಕೀ ಇರುತ್ತೆ. ಓಕೆ, ನಿಮ್ಮದು ಪ್ರತಿಯೊಂದು ಕೂಡ ನಿಮ್ಮ ಕ್ಯಾಟಗರಿ, ನೇಮು, ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಇದೆ. ಸೊ ಈ ವೆರಿಫಿಕೇಶನ್ ಸ್ಲಿಪ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿ ತನಕ ಕೌನ್ಸಿಲಿಂಗ್ ಮುಗಿಯುತ್ತೆ ಅಲ್ಲಿ ತನಕ ಇದನ್ನು ಹುಷಾರಾಗಿ ಇಟ್ಕೊಂಡಿರ್ಬೇಕು, ವೆರಿಫಿಕೇಶನ್ ಸ್ಲಿಪ್ನ. ಓಕೆನಾ? ಸೊ ಈಗ ಫಸ್ಟ್ ಪಾಯಿಂಟ್, KEA ವೆಬ್ಸೈಟ್ಗೆ ಹೋಗೋದು ಹೆಂಗೆ. ನೀವು ಹೋಗಿ KEA.kr.nic.in ಅಂತ ಒತ್ತಿದ್ರೆ ಆಯಿತು. ಓಕೆನಾ? ಗೂಗಲಲ್ಲಿ ಹೋಗಿ. ಓಕೆ, ಸೊ ಒತ್ತಿದ ತಕ್ಷಣ ನಿಮಗೆ ನೋಡಿ ಈ ರೀತಿನಲ್ಲಿ ಬರುತ್ತೆ. ಓಕೆ, ನೀವು ಆಪ್ಷನ್ ಎಂಟ್ರಿ ಅಂತ ಒತ್ತು. ಇಲ್ಲಿ ನೋಡಿ, ಇದು ಡಿಪ್ಲೊಮಾಗೆ ಆ್ಯಕ್ಚುಲಿ ಇರೋವಂಥದ್ದು ಇದು, ಬಟ್ ಸಿಮಿಲರು ನೀವು KCET ಕೌನ್ಸಿಲಿಂಗ್ ಏನಿರುತ್ತೆ ಸಿಮಿಲರ್ ಇದೇ ಥರನೇ ಇರುತ್ತೆ. ಓಕೆನಾ? ಸೊ ನೀವು ಫಸ್ಟು ಹೋದ ತಕ್ಷಣ ನೀವು KCET UG CET ಕೌನ್ಸಿಲಿಂಗ್ 2025 ಆಪ್ಷನ್ ಎಂಟ್ರಿ ಅಂತ ಹೋದರೆ ಈ ರೀತಿ CET ನಂಬರ್ ಅಂತ ಬರುತ್ತೆ. ಓಕೆನಾ? ಸೊ ನಿಮ್ಮ CET ನಂಬರ್ ಒತ್ತಿ ಸಬ್ಮಿಟ್ ಅಂತ ಒತ್ತಬೇಕಾಗುತ್ತೆ ನೀವಿಲ್ಲಿ. ಓಕೆ, ಸೊ ಇದು ಒತ್ತಾದ್ಮೇಲೆ ನೋಡಿ CET ನಂಬರ್ ಆಯಿತು. ಓಕೆ, ಆಮೇಲೆ ಅಪ್ಲಿಕೇಶನ್ ನಂಬರ್, ನಿಮ್ಮ KCET ನೋಡಿ, ಝೂಮ್ ಮಾಡ್ತೀನಿ, ನಿಮ್ಮ KCET ಅಪ್ಲಿಕೇಶನ್ ನಂಬರ್ ಅದನ್ನು ಒತ್ತಬೇಕಾಗುತ್ತೆ. ನೋಡಿ, ವೇರ್ ಕ್ಯಾನ್ ಐ ಫೈಂಡ್ ಮೈ ಅಂತ CET ಅಪ್ಲಿಕೇಶನ್ ಅಂತ ಕೂಡ ಹೆಲ್ಪ್ ಕೂಡ ಇರುತ್ತೆ. ಮತ್ತು ಸೀಕ್ರೆಟ್ ಕೀ ಕೋಡ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾರ ಜೊತೆಗೂ ಕೂಡ ಈ ಸೀಕ್ರೆಟ್ ಕೀ ಕೋಡ್ನ ಶೇರ್ ಮಾಡಬಾರ್ದು. ಓಕೆನಾ? ಸೊ ವೇರ್ ಕ್ಯಾನ್ ಐ ಫೈಂಡ್ ದ ಸೀಕ್ರೆಟ್ ಕೀ ಕೋಡ್, ಇದನ್ನ ಕೂಡ ನೀವು ಇಲ್ಲಿ ಒತ್ತಬೇಕಾಗುತ್ತೆ. ಓಕೆ, ನೆಕ್ಸ್ಟು ಪಾಸ್ವರ್ಡ್. ಫಸ್ಟ್ ಟೈಮ್ ನೀವು ಲಾಗಿನ್ ಮಾಡ್ತಿದ್ದೀರಾ ಅಂತಂದರೆ ಒಂದು ಸತಿ ಪಾಸ್ವರ್ಡ್ ಹೊತ್ಬಿಟ್ಟು ಅದನ್ನು ಮತ್ತೆ ಇನ್ನೊಂದು ಸತಿ ಕನ್ಫರ್ಮ್ ಮಾಡ್ಕೊಬೇಕು. ಓಕೆ, ಆಮೇಲೆ ನಿಮ್ಮ ಮೊಬೈಲ್ ನಂಬರ್, ಓಕೆ, ಜೊತೆಗೆ ಇಮೇಲ್ ID, ಜೊತೆಗೆ ಅಕಸ್ಮಾತ್ ನೀವು ಪಾಸ್ವರ್ಡ್ ಮರ್ತೋದ್ರೆ ನೀವು ಒಂದು ಸೀಕ್ರೆಟ್ ಹಿಂಟ್ ಕ್ವಶನನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ನಿಮ್ಮದೇ ಆದಂಥ ಆನ್ಸರ್ ಕೊಡ್ಬೋದು. ಅಕಸ್ಮಾತ್ ಪಾಸ್ವರ್ಡ್ ಮರ್ತಿದ್ರೆ ಇದನ್ನು ಒತ್ತಿ ಲಾಗಿನ್ ಆಗ್ಬೋದು. ನೀವು ಇದನ್ನು ಒತ್ತಿ ಲಾಗಿನ್ ಅಂತ ಆದರೆ ನೀವು ಫಸ್ಟ್ ಟೈಮ್ ಲಾಗಿನ್ ಆಗ್ತೀರಾ. ಓಕೆನಾ? ಸೊ ನೋಡ್ರಪ್ಪ, ಲಾಗಿನ್ ಆದ ತಕ್ಷಣ ನಿಮಗೆ ಹೋಮ್ ಪೇಜ್ ಈ ರೀತಿನಲ್ಲಿ ಬರುತ್ತೆ. ಓಕೆ, ಸ್ವಲ್ಪ ಕ್ಲಾರಿಟಿ ಇಲ್ಲ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ. ಓಕೆನಾ? ಜೊತೆಗೆ ಚೇಂಜ್ ಪಾಸ್ವರ್ಡ್, ಆಪ್ಷನ್ ಎಂಟ್ರಿ ಎಕ್ಸಾಂಪಲ್, ಆಪ್ಷನ್ ಎಂಟ್ರಿ ವರ್ಕ್ಶೀಟ್, ಕಾಲೇಜ್ ಲಿಸ್ಟ್, ಕೋರ್ಸ್ ಲಿಸ್ಟ್, ವ್ಯೂ ಲಾಗಿನ್ ಹಿಸ್ಟ್ರಿ. ಓಕೆ, ಮತ್ತು ಪ್ರಿಂಟ್ ಆಪ್ಷನ್ ರಿಪೋರ್ಟ್, ಶಾರ್ಟ್ ಆ್ಯಂಡ್ ಡೀಟೇಲ್ ಅಂತ, ಇದೆಲ್ಲದೂ ಕೂಡ ಒಂದೊಂದೇ ಹೇಳ್ತಾ ಬರ್ತೀನಿ. ಓಕೆ, ನೀವು ಮೇನ್ ಆಪ್ಷನ್ ಎಂಟ್ರಿ ಏನೇ ಮಾಡಂಗಿದ್ರು ಇಲ್ಲಿ ಮಾಡೋವಂಥದ್ದು. ಪಾಸ್ವರ್ಡ್ ಚೇಂಜ್ ಮಾಡಬೇಕಂದ್ರೆ ಇದನ್ನು ಮಾಡ್ಬೋದು, ಅದೆಲ್ಲರಿಗೂ ಗೊತ್ತಿದೆ. ಓಕೆ, ಆಪ್ಷನ್ ಎಂಟ್ರಿ ಹೆಂಗಿರುತ್ತೆ ಅಂತ ಒಂದು ಡೆಮೋ ಬೇಕು ಅಂದರೆ ಎಕ್ಸಾಂಪಲ್ ಇದನ್ನು ಒತ್ಬೋದು. ವರ್ಕ್ಶೀಟ್ ಅಂದರೆ ನೀವು ಒಂದ್ಸತಿ ಮಾಕ್ ಆಗಿ ಆಪ್ಷನ್ ಎಲ್ಲ ಫಿಲ್ ಮಾಡಿ ಇದು ಮಾಡಬೇಕಂದ್ರೆ ಈ ಆಪ್ಷನ್ ವರ್ಕ್ಶೀಟ್ ಅನ್ನೋದನ್ನು ಉಪಯೋಗಿಸ್ಕೊಬೋದು. ಓಕೆ, ಜೊತೆಗೆ ಎಷ್ಟೆಷ್ಟು ಕಾಲೇಜ್, ಇವಾಗ ನಿಮ್ಗೆ ಏನು ಗೊತ್ತಿಲ್ಲ ನನಗೆ ಎಷ್ಟು ಕಾಲೇಜ್ ಇದೆ ಎಷ್ಟು ಕೋರ್ಸ್ ಇದೆ ಅಂತಂದರೆ ಇದನ್ನು ಒತ್ತಿ ನೀವು ನೋಡ್ಕೊಬೋದು, ಎಷ್ಟು ಕಾಲೇಜ್ ಇದೆ ಎಷ್ಟು ಕೋರ್ಸ್ ಇದೆ ಅಂತ. ಜೊತೆಗೆ ನೀವು ಯಾವಾಗ ಲಾಗಿನ್ ಆಗಿದ್ದೀರಾ, ಯಾವ ಡಿವೈಸಲ್ಲಿ ಆಗಿದ್ದೀರಾ, ಓಕೆ, ಟೈಮು, ಡೇಟು, ಪ್ರತಿಯೊಂದು ಕೂಡ ಈ ಲಾಗಿನ್ ಹಿಸ್ಟ್ರಿನಲ್ಲಿ ಗೊತ್ತಾಗುತ್ತೆ ತಮಗೆ. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್. ನಾನು ಸೀಕ್ರೆಟ್ ಕೀ ಬಗ್ಗೆ ಯಾಕೆ ಹೇಳ್ತಾ ಇರೋದು ಅಂತಂದರೆ, ಈ ಸೀಕ್ರೆಟ್ ಕೀ ಇತ್ತು ಅಂತಂದರೆ ನಿಮ್ಮ ಆಪ್ಷನ್ ಎಂಟ್ರಿನ ಹೆಂಗೆ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಸೊ ಹಾಗಾಗಿ ದಯವಿಟ್ಟು ಯಾರ ಜೊತೆಗೂ ಕೂಡ ಈ ಸೀಕ್ರೆಟ್ ಕೀನ ಶೇರ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಇಷ್ಟು ಬೇಸಿಕ್ ಒಂದು ಓವರ್ ವ್ಯೂ ಆಯಿತು. ಈಗ ಮೇಯ್ನ್ ಬರೋಣ
ಆಪ್ಷನ್ ಎಂಟ್ರಿ ಹೆಂಗಾಗುತ್ತೆ ಅಂತ. ಅದಕ್ಕಿಂತ ಮುಂಚೆ ನೋಡಿ ಚೇಂಜ್ ಪಾಸ್ವರ್ಡ್ ಅಂದರೆ ಸಿಂಪಲ್ ಆಗಿ ಮಾಡ್ಕೊಬೋದು ನೋಡಿ. ಕರೆಂಟ್ ಪಾಸ್ವರ್ಡು, ನ್ಯೂ ಪಾಸ್ವರ್ಡ್ ಒತ್ತಿ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಒತ್ತಿದ್ರೆ ಚೇಂಜ್ ಪಾಸ್ವರ್ಡ್ ಮಾಡ್ಕೊಬೋದು. ಓಕೆ, ಇದೆಲ್ಲ ಈಸಿ ಇದೆ. ಈಗ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೇಯ್ನ್ ಆಪ್ಷನ್ ಎಂಟ್ರಿ ಪೋರ್ಟಲ್ ನೋಡ್ಕೊಂಡ್ಬಿಡ್ರಪ್ಪ, ಇದೇ ರೀತಿನಲ್ಲೇ ಇರುತ್ತೆ, ಏನು ಚೇಂಜ್ ಇರಲ್ಲ. ಓಕೆ, ಒಂಚೂರು ಚೇಂಜ್ ಇರಲ್ಲ. ಓಕೆ, ಸಿ ನೋಡಿ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ ನೋಡಿ, UVCE. ಓಕೆ, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ, ಇದು ಒಂದು ಇಂಜಿನಿಯರಿಂಗ್ ಕಾಲೇಜ್ ನೋಡಿ. E001ME ಅಂದರೆ ಈ E001 ಅಂತ ಏನಿದೆ ನೋಡಿ, E001 ಅಂತ ಇದು ಕಾಲೇಜ್ ಕೋಡ್. ಓಕೆನಾ. ಸೊ ME ಅಂತಂದ್ರೆ ಕೋರ್ಸ್ ಕೋಡ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಅರ್ಥ. ಓಕೆ, ಸೊ ಈ ರೀತಿನಲ್ಲಿ ಯೂನಿವರ್ಸಿಟಿ, BDT, ಕಾಲೇಜ್ ಆಫ್ ಇಂಜಿನಿಯರಿಂಗ್, ಈ ರೀತಿನಲ್ಲಿ ಎಲ್ಲವೂ ಇದೆ. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ನನಗೆ ಈ UVCE ಕಾಲೇಜ್ನಲ್ಲಿ ಮೆಕ್ಯಾನಿಕಲ್ ಕೋರ್ಸ್ ಬೇಕು, ಜೊತೆಗೆ ಅದಕ್ಕೆ ನನಗೆ ಫಸ್ಟ್ ಪ್ರಯಾರಿಟಿ. ಇವಾಗ ಪ್ರಯಾರಿಟಿ ಬಗ್ಗೆ ಅಂದರೆ ಯಾವ ರೀತಿ ಪ್ರಯಾರಿಟಿ ಕೊಡಬೇಕು ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ, ಯಾಕೆಂದರೆ ತುಂಬ ಲಾಂಗ್ ಆಗಿಬಿಡುತ್ತಿದೆ, ಆಲ್ರೆಡಿ ಲಾಂಗ್ ಆಗುತ್ತೆ. ಸೊ ಸಿಂಪಲ್ಲಾಗಿ ಹೆಂಗೆ ಆಪ್ಷನನ್ನು ಎಂಟ್ರಿ ಮಾಡುವಂಥದ್ದು ಅನ್ನೋದನ್ನು ಇವಾಗ ತೋರಿಸ್ತೀನಿ ನಾನು. ಫಸ್ಟು ಎಕ್ಸಾಂಪಲ್, ಈಗ ನನಗೆ UVCನಲ್ಲಿ ಮೆಕ್ಯಾನಿಕಲ್ ಬೇಕು, ನಾನು ಅವಾಗ ಏನು ಮಾಡಬೇಕಪ್ಪ ಅಂತಂದರೆ ಕೋರ್ಸ್ 1 ಅಂತ ಇಲ್ಲಿ ಹಾಕಬೇಕು. ಆಮೇಲೆ ನಾನು ಸೆಕೆಂಡ್ ಪ್ರಯಾರಿಟಿ ಯಾವುದಕ್ಕೆ ಕೊಡ್ತೀನಿ, ಈ BDTನಲ್ಲಿ IP ಅಂತಿದೆಯಲ್ಲ ಈ ಕೋರ್ಸಿಗೆ ಕೊಡ್ತೀನಿ 2 ಅಂತ. ಓಕೆ, 3 ಅಂತ ಇಲ್ಲಿ ಎಂಟರ್ ಮಾಡಬೇಕು ನೀವು, 1 2 3 ಅಂತ. ಆ ಎಂಟರ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಕಾಲೇಜ್ ಕೋಡು, ಕಾಲೇಜ್ ಲಿಸ್ಟ್, ಕೋರ್ಸ್ ಕೋಡು, ಓಕೆ, ಜೊತೆಗೆ ಆಪ್ಷನ್ ಎಂಟ್ರಿ, ಪ್ರಯಾರಿಟಿ ಅದೆಲ್ಲ ಕೂಡ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಓಕೆನಾ. ಸೊ ಅದು ಎಲ್ಲಿ ಹೆಂಗೆ ಅಂತ ನಾನು ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ತೋರಿಸ್ತೀನಿ ನೋಡಿ. 1 ಸೆಕೆಂಡ್. ಓಕೆ ನೋಡಿ, ಈ ರೀತಿನಲ್ಲಿ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು, ಓಕೆ, ಮೆಕ್ಯಾನಿಕಲಿ ಕೊಟ್ಟಿದ್ದೀನಿ ಅಂತಂದ್ರೆ 1 ಅಂತಂದರೆ ಇಲ್ಲಿ 1 ಅಂತ ಡಿಸ್ಪ್ಲೇ ಆಗುತ್ತೆ, 2 ಅಂತಿದ್ರೆ 2 ಅಂತ ಡಿಸ್ಪ್ಲೇ ಆಗುತ್ತೆ, 3 ಅಂತಂದರೆ 3. ಓಕೆ, ಕಾಲೇಜ್ ಕೋಡ್, ಕೋರ್ಸ್ ಕೋಡ್, ಪ್ರಯಾರಿಟಿ ಪ್ರತಿಯೊಂದು ಕೂಡ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವೇನು ಒತ್ಕೊಂಡ್ಬರ್ತೀರ ನೋಡಿ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸಿಂಪಲ್. ಓಕೆನಾ. ಸೊ ಈಗ ನೋಡಿ, ಐಡಿಯಾ ಫಾರ್ ಎಂಟರಿಂಗ್ ಆಪ್ಷನ್, ನೀವು ಹೆಂಗ್ ಬೇಕಾದ್ರೂ ಪ್ರಯಾರಿಟಿ ಕೊಡ್ಬೋದು. ಇವಾಗ ನಾನು ಹೇಳಿದ್ನಲ್ಲ, ನಿಮ್ಗೆ ಯಾವ್ದು ಕಾಲೇಜ್ ಇಷ್ಟ ಬರುತ್ತೆ ಅದಕ್ಕೆ ಪ್ರಯಾರಿಟಿ ಕೊಡ್ಬೋದು. ಬಟ್ ಪ್ರಯಾರಿಟಿ ಕೊಡೋಕ್ಕೂ ಕೂಡ ಒಂದು ಮೆಥಡ್ ಇದೆ. ನಿಮ್ಮ ರ್ಯಾಂಕಿಂಗ್ ಬೇಸಿಸ್ ಮೇಲೆ ಪ್ರಯಾರಿಟಿನ ಕೊಡಬೇಕು. ಅದು ಕಾಲೇಜ್ ಕಟ್ ಆಫು ಅದನ್ನೆಲ್ಲ ನೋಡ್ಕೊಬೇಕಾಗುತ್ತೆ. ಅದನ್ನ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ. ನಿಮ್ಗೆ ಆ ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಜಾಸ್ತಿ ಜನ ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ಇದೇ ರಿಲೇಟೆಡ್ ತುಂಬ ವಿಡಿಯೋಸ್ ಮಾಡಾಕ್ತೀವಿ. ನಿಮಗೆ ಕೌನ್ಸಿಲಿಂಗಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ ನೋಡಿ, ಅದೇ ಕಾಲೇಜ್ ಲಿಸ್ಟ್ ಅಂತ ಹೊತ್ತು ನೋಡಿ, ಪ್ರತಿಯೊಂದು ಕಾಲೇಜ್ನಲ್ಲಿ ಎಷ್ಟೆಷ್ಟು ಕೋರ್ಸ್ ಇದೆ ಅಂತ ಅದೆಲ್ಲ ಕೂಡ ಬರುತ್ತೆ ಇಲ್ಲೇ. ಆವಾಗಲೇ ಸ್ಟಾರ್ಟಿಂಗ್ ತೋರಿಸ್ದಂಗೆ ನಾನು. ಓಕೆ ನೋಡಿ, ಆಪ್ಷನನ್ನು ಸೇವ್ ಹೆಂಗೆ ಮಾಡೋದಪ್ಪ ಅಂತಂದರೆ ಅಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಹೊತ್ತಿದ್ರೆ ಸೇವ್ ಆಗುತ್ತೆ. ಓಕೆ, ಎಲ್ಲ ಆಪ್ಷನ್ ನೀವು ಒಂದೇ ಸತಿ ಎಂಟರ್ ಮಾಡಬೇಕಾ? ಇಲ್ಲ, ನೀವು ದಿನಕ್ಕೆ ಒಂದೊಂದು ಸತಿ ಮಾಡ್ಕೊಬೋದು. ಒಟ್ಟಿನಲ್ಲಿ ಟೋಟಲ್ ಆಗಿ ನೀವು ಲಾಸ್ಟ್ ಡೇಟ್ ಇರುತ್ತಲ್ಲ ಅದಕ್ಕಿಂತ ಮುಂಚೆ ಎಷ್ಟು ನೀವು ಎಂಟರ್ ಮಾಡಿರ್ತೀರ ಅಷ್ಟೇ ಸೇವ್ ಆಗುತ್ತೆ. ಓಕೆನಾ. ಸೊ ಇವಾಗ ಎಕ್ಸಾಂಪಲ್ 10 ಇಂದ 15 ತನಕ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸಿಂಪಲ್ 10 to 15 ಜೂನ್ ಕೊಟ್ಟಿದ್ದಾರೆ ಅಂತ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 10, 11, 12, 13, 14 ಯಾವತ್ತು ಬೇಕಾದರೂ ನೀವು ಎಷ್ಟೊತ್ತಿಗೆ ಬೇಕಾದ್ರೂ, ರಾತ್ರಿ 12 ಗಂಟೆ 1 ಗಂಟೆ ಎಷ್ಟೊತ್ತಿಗೆ ಬೇಕಾದ್ರೂ ಮಾಡ್ಕೊಬೋದು. ಒಟ್ಟಿನಲ್ಲಿ 15ನೇ ತಾರೀಕು ಒಳಗೆ ನೀವು ಏನೇನು ಎಡಿಟ್ ಮಾಡಿರ್ತೀರ ಅದು ಸೇವ್ ಆಗುತ್ತೆ. ಓಕೆನಾ. ಮತ್ತೆ ನೀವು ಚೇಂಜ್ ಮಾಡ್ಬೋದಾ ಒಂದ್ಸತಿ ಸೇವ್ ಮಾಡಿದ್ಮೇಲೆ? ಏನು ಫೈನಲ್ ಡೇಟ್ ಇರುತ್ತೆ ನೋಡಿ, ಅದಕ್ಕಿಂತ ಮುಂಚೆ ನೀವು ಎಷ್ಟು ಸತಿ ಬೇಕಾದರೂ ಎಡಿಟ್ ಮಾಡ್ಕೊಬೋದು. ಓಕೆ, ಆ ಎಡಿಟ್ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೀನಿ ನಾನು. ಓಕೆ, ಸೊ ಸಿಂಪಲ್. ಇವಾಗ ಈ ಥರ ನೀವು ಮಾಡಿಬಿಟ್ಟಿದ್ದೀರಾ. ಇವಾಗ ನಿಮ್ಗೆ ಅನ್ನಿಸ್ತು, ಇಲ್ಲಪ್ಪ ನನಗೆ ಈ ಕೋರ್ಸ್ ಬೇಕಾಗಿಲ್ಲ, ನನಗೆ ಈ ಕಾಲೇಜ್ ಬೇಕಾಗಿಲ್ಲ. ಆವಾಗ ಏನು ಮಾಡಬೇಕು ಅಂತಂದರೆ ಈ 2 ಅಂತ ಇರುತ್ತಲ್ಲ ಇಲ್ಲಿ 0 ಅಂತ ಟೈಪ್ ಮಾಡಿ. ಓಕೆ, 0 ಅಂತ ಟೈಪ್ ಮಾಡಿಬಿಟ್ಟು ಅಪ್ಡೇಟ್ ಅಂತ ಕೊಟ್ಟರೆ ಅದು ರಿಮೂವ್ ಆಗುತ್ತೆ. ಓಕೆ, ಸೊ ನೀವು ಮತ್ತೆ ಎಷ್ಟು ಸತಿ ಬೇಕಾದರೂ ಫೈನಲ್ ಡೇಟ್ ಏನಿರುತ್ತೆ ಅದಕ್ಕಿಂತ ಮುಂಚೆ ಎಷ್ಟು ಸತಿ ಬೇಕಾದರೂ ನೀವು ಎಡಿಟ್ ಮಾಡ್ಕೊಬೋದು. ಓಕೆನಾ. ವೆರಿ ಸಿಂಪಲ್ ಪಾಯಿಂಟ್. ಆಯ್ತಪ್ಪ, ಡಿಲೀಟ್ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತು. ಇವಾಗ ನಾನು ಈ 1 ಇದೆಯಲ್ಲ ಇದನ್ನು 6ಗೆ ಹಾಕ್ಬೇಕು, 6 ಇರೋದು 1ಗೆ ಹಾಕ್ಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ 6 ಅಂತ ಟೈಪ್ ಮಾಡಿ, ಇಲ್ಲಿ 1 ಅಂತ ಟೈಪ್ ಮಾಡಿ, ಅಪ್ಡೇಟ್ ಅಂತ ಕೊಡಿ, ರಿಅರೇಂಜ್ ಆಗುತ್ತೆ. ಅಲ್ಲಿ ರಿಅರೇಂಜ್ ಆದರೆ ಇಲ್ಲಿ ಕೂಡ ರಿಅರೇಂಜ್ ಆಗುತ್ತೆ. ಇಲ್ಲಿ ಫೈನಲ್ ಏನಿಲ್ಲ, ಇಲ್ಲೇನು ಕೊಟ್ಟಿರ್ತೀರ ನೋಡಿ ಅದು ಫೈನಲ್ ಆಗಿ ಡಿಸ್ಪ್ಲೇ ಆಗುತ್ತೆ. ಕಾಲೇಜ್ ಕೋರ್ಸು, ಓಕೆ, ಮತ್ತು ಕಾಲೇಜು. ಓಕೆ, ಸೊ ಈ ರೀತಿನಲ್ಲಿ ಡಿಸ್ಪ್ಲೇ ಆಗ್ತಾ ಬರುತ್ತೆ. ಸೊ ಸಿಂಪಲ್ ಆಗಿ ಈ ರೀತಿನಲ್ಲಿ ನೀವು ಆಪ್ಷನ್ಸನ್ನ ಎಡಿಟ್ ಮಾಡ್ಬೋದು. ನಾನು ಆವಾಗಲೇ ಹೇಳಿದೆ, ಡಿಲೀಟ್ ಮಾಡಬೇಕಂದ್ರೆ 0 ಅಂತ ಕೊಟ್ಟು ಅಪ್ಡೇಟ್ ಅಂತ ಕೊಡ್ಬೋದು ಅಷ್ಟೇ. ಓಕೆ, ನೆಕ್ಸ್ಟ್ ನೋಡ್ರಪ್ಪ, ಇದಾದ್ಮೇಲಿಂದ ನೋಡಿ ಇಲ್ಲಿ ತೋರಿಸ್ತೀನಿ ಒಂದು ಆಪ್ಷನು. ಇದೆಲ್ಲ ಆಯಿತು. ಓಕೆ, ನೀವು ಒಂದ್ಸತಿ ನಿಮಗೆ ರೆಫರೆನ್ಸ್ ಫಿಸಿಕಲ್ ಕಾಪಿ ಬೇಕಂದ್ರೆ ಪ್ರಿಂಟ್ ಆಪ್ಷನ್ ರಿಪೋರ್ಟ್ ಅಂತ ಶಾರ್ಟ್ ಡೀಟೇಲ್ಡ್ ಅಂತ ಇರುತ್ತೆ. ನನ್ನ ಪ್ರಕಾರ ಬೆಸ್ಟ್ ಯಾವುದಪ್ಪ ಅಂದರೆ ಡೀಟೇಲ್ಡ್ ಅಂತ ಒತ್ತಿ ನೀವು ಡೀಟೇಲ್ಡ್, ಓಕೆ,
ಅಲ್ಲಿ ಫುಲ್ ಕಂಪ್ಲೀಟ್ ಕಾಲೇಜ್ ನೇಮು, ಓಕೆ, ಕೋರ್ಸ್ ನೇಮು ಎಲ್ಲ ಕೂಡ ಬರುತ್ತೆ ನೋಡಿ, ಸಿಂಪಲ್ಲು ಈ ರೀತಿನಲ್ಲಿ ಪ್ರಿಂಟ್ ಆಗುತ್ತೆ. ಆಪ್ಷನ್ ನಂಬರು, ಪ್ರಯಾರಿಟಿ ಏನು ಕೊಟ್ಟಿದ್ದೀರಾ, ಕಾಲೇಜ್ ಕೋರ್ಸ್ ಕೋಡ್ ಏನು, ಕೋರ್ಸ್ ನೇಮ್ ಏನು, ಕಾಲೇಜ್ ನೇಮ್ ಏನು, ಓಕೆ, ನಿಮ್ಮದು ಯಾವಾಗ ಎಂಟರ್ ಮಾಡಿದ್ದೀರಾ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಇಲ್ಲಿರುತ್ತೆ. ಸೊ ಹಾಗಾಗಿ ಫೈನಲ್ ಆಗಿ ನೀವೇನು ಮಾಡಬೇಕು ಅಂದರೆ ಆಪ್ಷನ್ ಎಂಟ್ರಿ ಇದನ್ನು ರಿಪೋರ್ಟ್ನ ಪ್ರಿಂಟ್ ಮಾಡ್ಕೊಬೇಕು. ಓಕೆ, ಸೊ ಇದು ಒಂದು ಬೇಸಿಕ್ ಓವರ್ವ್ಯೂ ಅಷ್ಟೇ ಆಪ್ಷನ್ ಎಂಟ್ರಿ ಹೆಂಗಿರುತ್ತೆ ಅಂತ. ಕೌನ್ಸಿಲಿಂಗ್ ರಿಲೇಟೆಡ್ ಇನ್ನೂ ಹಲವಾರು ಇನ್ನೊಂದು 10 ವಿಡಿಯೋಸ್ ಹಾಕುವಂಥಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಅದೆಲ್ಲದೂ ಕೂಡ ನಾನು 1 by 1 ಮಾಡ್ತೀನಿ. ಆ ವಿಡಿಯೋಸ್ ಬೇಕು ಅಂತಂದರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಜೊತೆಗೆ ಇದು ತುಂಬ ಯೂಸ್ಫುಲ್ ಅಂತ ಅನ್ಸಿದ್ರೆ ನೀವು ಇಲ್ಲಿ ತನಕ ನೋಡಿರೋದು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಸೊ ಇನ್ನೂ ಕೌನ್ಸಿಲಿಂಗ್ ರಿಲೇಟೆಡ್ ಬಹಳಷ್ಟು ವಿಡಿಯೋಸ್ ಮಾಡಾಕಿದ್ದೀನಿ ಲಾಸ್ಟ್ ಇಯರ್ ಕೂಡ, ಅದನ್ನು ಕೂಡ ಬೇಕಾದ್ರೆ ಒಂದ್ಸತಿ ಚೆಕ್ಔಟ್ ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ವೆಂಟ್.